ಏನ್ ಮಾಡಿದ್ರಿಪ್ಪ? ಏನು ಮಾತಾಡಿ ಹೋದ್ರು ಅನ್ನೋದು ಎಲ್ಲಾ ದೈವಕ್ಕೆ ಕೂಣಿರ್ತಕ್ಕಂತ ಮಾತಾ. ಹೌದು. ಆ ಮಾತಾಡ್ತಾ ನಿಮ್ಮ ತಾಳೆಯಲ್ಲಿ, ನಿಮ್ಮ ತಂತಿಯಲ್ಲಿ, ನಿಮ್ಮ ರಾಗಿಯಲ್ಲಿ ನೀವು ಎಲ್ಲಿ ಸಂದರ್ಭದಾಗ ಮಾತಾಡಬೇಕು ಒಂದ್ ಸ್ವಲ್ಪ ನಿಮಗೆ ಪರಿಜ್ಞಾನದ. ನಾವು ಮಾತ್ರ ದೊಡ್ಡ ಕಲಾವಿದ್ರಿ ನೀವು, ಮತ್ತ 50 ವರ್ಷದ ಕಲಾವಿದ್ರಿಪ್ಪ ಅವ್ರು. ಅಲ್ಲ ಇನ್ನ ದೇವ್ರನ್ನ ಬಂದು ನೆನದಿಲ್ಲ ನೀವ. ಇನ್ನ ಸ್ತೋತ್ರ ಪದ ಹಾಡ್ಲಿಕ್ಕತ್ತೀರಿ, ಅವಾಗನೇ ಅಡ್ಡ ಮಾತಾಡ್ಲಿಕ್ಕತ್ತೀರಿ. ಹೌದು. ನಿಮ್ಮಲ್ಲಿ ಅಮೋಘಸಿದ ಮಟ್ಟ ಮನೆಯಲ್ಲ ಧರ್ಮ ಐತವನಿಲ್ಲೋ ಅದನ್ನ ಹೇಳ ನಮಗ. ಹೇಳ್ರಿ ಮೊದಲು. ಹಾಡಲಿಕ್ಕೆ ಬಂದಿರಿ, ವಿಷಯ ಎಲ್ಲಿ ಮಾತಾಡಬೇಕು ಮೊದಲು. ಸ್ತೋತ್ರ ದೇವ್ರು ಒಂದಾರ ನೆನೆದಿರಿ, ಯಾವ ಸಂದರ್ಭದಾಗ ಮಾತಾಡಬೇಕು? ಮಾರ್ಗ ಹಾಡಿದ ನಂತರ ದೇವ್ರ ನೆನೆದ ನಂತರ ಪ್ರಶ್ನೆ ಕೇಳಬೇಕು. ಇದು ಮಾರ್ಗ ಹಾಡೋರು ಪದ್ಧತಿ ಅದ, ಪದ್ಧತಿ ಕಾಕ. ಹೌದಾ? ಮುಂದೆ ಕುರ್ಚಿ ಹಾಡೋರು ನೀವೇ ಕೇಳತ್ತೀನಿ. ಐತಿಲ್ರಿ ಅವ್ರು ಯಾಕೋ ಹೂನವರ. ನಮ್ಮ ಕಡು ಬಾಳ ಕೊಟ್ಟಾಳೆ ಆಮೇಲೆ ಬಾಯಾಗ ಸಸ್ತ ಹೊಡೆದ ಕಸಿನ್ ತಂಬಾಕ್ ಮಿಜ್ ಹಾಕೊಂಡ್ ಗಪ್ಪನ ಕೂತಾರ್ರಿಪ್ಪ. ಅದಕ್ಕೆ ನಿಮ್ಗೆ ಹೂ ಅನ್ನವಲ್ರಿಪ್ಪ. ಇಲ್ಲ ಇನ್ನ ಸ್ತೋತ್ರ ಪದ ಮಾಡ್ಲಿಕ್ಕತ್ತೀರಿ, ಅವಾಗನೇ ಮಾತಾಡ್ಲಿಕ್ಕತ್ತೀರಿ. ಹೌದು. ನೀವು ಒಂದು ಮಾತು ಹೇಳ್ತೀನಿ, ದೊಡ್ಡ ಮಾರಾಯಿಗಳಿದಿರಿ, ಜಗತ್ತ ತಿರುಗಾಡಿರಿ. ಹೌದು. ಇದು ಹೆಂಗಾಗತ್ತ ಗೊತ್ತನಾ? ಹೆಂಗಾಗ್ತದ್ರಿಪ್ಪ? ಮಾಸ್ತರ್ ಆಗಿರ್ತಕ್ಕಂತ ನಿತ್ ಇದನ್ನ ಮಾಡಿರ ಹುಡುಗರು ಓಡ್ಯಾಡಿ ಮಾಡ್ತಾವ, ಓಡ್ಯಾಡಿ. ಹೌದು. ಹೌದಿಲ್ರಿ? ಮಟ್ಟ ಮನೆಯವ್ರು ನೀವು ತಳಪಾಯಿ ಹಾಕವ್ರು. ಹೌದು. ತಳಪಾಯಿ ಹಾಕವ್ರು ಕರೆ ಎಲ್ಲಿ ಹಾಡ್ಲಕತ್ತೀರಿ, ಏನು ಮಾತಾಡ್ತೀರಿ ಮೊದಲು ಪರಿಜ್ಞಾನ ಇಟ್ಟುಗೋರಿ. ಹೌದ್ರಿಪ್ಪ. ಚಿತ್ರ ನೀವು ನಂತರ ಮಾತಾಡ್ಲಿಕ್ರಿ. ಹೌದು. ಹೇಳಿದ್ರ ಅವರು ಏನ್ ಹೇಳಿದ್ರಿಪ್ಪ? ಹೊಟ್ಟಿ ಬಂದೈತಿ ಅಂದದಕ್ಕ ನಮ್ಮ ಅಪ್ಪ ಅಮೋಘಸಿದನ ಮಟ್ಟ ಮನೆಯೊಳಗ ನಾವು ತುಪ್ಪ ಹೋಳಿಗೆ ಇಟ್ಟು ಜಡ್ದಿವಿ, ಅದಕ್ಕೆ ನಮಗ್ ಹೊಟ್ಟಿ ಬಂದೈತಿ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕೆ ಹೊಟ್ಟೆ ಬಂದದ. ನಿಮ್ಮ ಮಟ್ಟ ಮನೆಯಾಗ ಎಲ್ಲಿ ನೀವು ಜಡಿತೀರಿ, ನೀವೇನ್ ತಿತ್ತೀರಿ ಕೇಳಿದ್ರಿಪ್ಪ. ಹೌದಿಲ್ಲ? ಹೌದು. ಅಂದ್ರ ನಿಮ್ಮಲ್ಲಿ ಹಮ್ಮದ. ಹೌದ್ರಿಪ್ಪ. ನಮ್ಮ ಅಪ್ಪ ಅಮೋಘಸಿದನ್ ಎಲ್ಲಾ ಬಾನ ಬರ್ತದ ಕರೆ ತಿಂದು ಹೊಟ್ಟಿ ಬಿಟ್ಟಿರಿ. ನಾಳೆ ಸತ್ತಂತ ಸಂದರ್ಭ ಹೊತ್ಕೊಂಡ್ ಹೋಗಕ 4 ಮಂದಿ ಹೆಗಲ ಮೇಲೆ ವಾಜ್ಯಕಾಯಿ ಕೂತಿರಿ ನೀವು. ಹೌದು. ಕಬರಿಗಡಿಗೋಡ್ರಿ 16 ಬಿಡ್ರಿ. ಟ್ರ್ಯಾಕ್ಟರ್ ಕಟ್ಟಿ ಹೇಳ್ಕೊಂಡು ಹೋಗ್ರಿ ಅವ್ರು. ತಿಂದು ಅಲ್ಲೇ ಶೇಖರಣೆ ಮಾಡಿ ಕೊಬ್ಬೆಲ್ಲ ಅಲ್ಲೇ ಒಳಗೂ ಕೂತದ. ಹೌದು. ನೀವೆಲ್ಲ ತಿಂದ್ರಿ ಕರೆ. ನಿಮ್ಮ ಮಟ್ಟ ಮನೆಯೊಳಗೂ ತುಪ್ಪದ, ನಮ್ಮ ಮಟ್ಟ ಮನೆಯೊಳಗೂ ತುಪ್ಪದ. ಮೊದಲು ಎಚ್ಚರ ಹಿಡಿದು ಮಾತಾಡ ಮಾರಾಯ. ನಮ್ಮ ಮಟ್ಟ ಮನೆ ಒಳಗಾದ್ರಿಪ್ಪ. ಏನ ನಮ್ಮ ಮಾಳಂಗ್ರನ ಮಟ್ಟ ಮನೆಯೊಳಗೆ ನಾವು ಉಪವಾಸದೀವಿ ತಿಳಿದಿ ನಿನ್ನ. ಒಂದು ಮಾತು ಹೇಳ್ಯಾರವ್ರು. ಏನ್ ಹೇಳಿದ್ರಿಪ್ಪ? ನಾವೆಲ್ಲ ನೋಡು ಹಾಲು ಚಿಂಚೋಳಿ ಮಹಾರಾಜರು ಬಿಟ್ಟಾರತ್ತ, ನಮ್ಮ ಉಮದೇವ್ರು ನಾವು ಬಿಟ್ಟಿವಿ. ಹೌದು. ನಮ್ಮ ಮಟ್ಟ ಮನೆಯೊಳಗ ಎಲ್ಲಾರು ಬಿಟ್ರಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನೀವು ಭಕ್ತರು ತಂದಿರ್ತಕ್ಕಂತ ದೀಪ ಅಪ್ಪಗೇನು ಹಚ್ಚಿಲ್ಲ. ತುಪ್ಪದ ದೀಪ ಅಪ್ಪಗೆ ಹಚ್ಚಿಲ್ರಿ. ನೀವು ಅಪ್ಪಗೇನು ಹಚ್ಚಿಲ್ಲ, ನೀವೇ ಗಪ್ಪ ಮಾಡ್ರಿ. ಹೌದು. ಯಾನು ಮಾತಾಡ್ತೀರಿ? ನಿಮ್ಮ ಮಟ್ಟ ಮನ್ಯಾಗ ಐತಲ್ಲ ಕೇಳ್ತೀರಿ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾನೂರು ಕರೆಸಿದನ ಮಟ್ಟಕ್ಕೆ ಬಾ. ನಿನ್ನ ತುಪ್ಪದಾಗ ಮಗನ, ತುಪ್ಪದಾಗ ಹೋಗಿತ್ತನ, ನಿನ್ನ ತುಪ್ಪದಾಗ ಎರದ ಕಳಿಸ್ತಾರ. ನಿಮ್ಮ ಮಟ್ಟ ಮನ್ಯಾಗ ಬರೀ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ರ 10-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಯಮ್ಮನ ಹಬ್ಬ ಹಾಕ್ತಾರ. ತುಪ್ಪದಾಗನೇ ಹೋಳಿಗೆ ಊಟ ಮಾಡಿಸ್ತಾರ, ತುಪ್ಪದಾಗನೇ. ಯಾಕಂದ್ರೆ ನಿಮ್ಮ ಮಟ್ಟ ಮನ್ಯಾಗ ಅಟ್ಟೆ ಇದ ತುಪ್ಪ. ನಮ್ಮ ಮಟ್ಟ ಮನ್ಯಾಗೂ ಐತಿ. ನಿಮ್ಮಲ್ಲಿ ಹಮ್ಮ ತುಂಬಿಕೊಂಡದ. ತುಂಬಿಕೊಂಡದ್ರಿಪ್ಪ. ಏನ್ ಹಮ್ರಿಪ್ಪ? ಇದು ನನ್ನ ಮಟ್ಟ ಮನಿ. ಇದು ನನ್ನ ಮಟ್ಟ ಮನಿ. ಇದು ನಮ್ಮ ಅಪ್ಪ ಗಳಿಸಿದ ಆಸ್ತಿ. ಹೌದು. ಕೋಡಿಗೋಡ್ರ ನಮ್ಮ ಅಪ್ಪ ಮದಗೊಂಡ ಮಹಾರಾಜರು ಭೇದ ಭಾವ ಮಾಡಿಲ್ಲ, ನೀವೆಲ್ಲಿ ಭೇದ ಭಾವ ಮಾಡ್ಲಕತ್ತೀರಿ? ಇವರೇ ಭೇದ ಭಾವ ಮಾಡ್ಲಿಕ್ಕತ್ತಾರ್ರಿಪ್ಪ. ಅವ್ರ ಕಾಲಾನ ಧೂಳಾಗೋದಿಲ್ಲ, ನೀವು ಕಾಲಾನ ಧೂಳ. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕ ಹಿರಿಯರ್ ಇಲ್ಲದ ಮನಿ ಅಲ್ಲತ್ತ, ಗುರು ಇಲ್ಲದ ಮಠ ಅಲ್ಲತ್ತ. ಹೌದ್ರಿಪ್ಪ. ಯಾನು ಮಾತಾಡ್ಲಿಕ್ಕತ್ತೀರಿ? ಒಂದು ದಿನ ಮದಗೊಂಡ ಮಹಾರಾಜರ ಅಟ್ಟೆ ಕ್ಯಾಸೆಟ್ ಮಾಡ್ಯಾರ, ಬೀರ ದೇವರ ಬಗ್ಗೆ ಮಾಡ್ಯಾರ. ಇಲ್ರಿಪ್ಪ. ನಮ್ಮಪ್ಪ ಅಮೋಘಸಿದನ ಬಗ್ಗೆನೂ ಮಾಡ್ಯಾರ. ಅಂತವ್ರು ಸಿದ್ಧರು ಭೇದ ಭಾವ ಮಾಡಿಲ್ಲ, ಅಂತ ಶರಣರ ಭೇದ ಮಾಡಿಲ್ಲ. ಮತ್ತ ಅವ್ರ ಕೈಯಾಗ ಅವ್ರ ಕಾಲಿನ ಧೂಳಿ ಆಗಿಲ್ಲ. ನಮ್ಮ ಅಪ್ಪನ ಮಟ್ಟ ಮನೆ, ನಮ್ಮ ಅಪ್ಪನ ಮಟ್ಟ ಮಗನ ಸತ್ರ ಅಂದ್ರ ನೀನು ಉಮದಿ ಊರಾಗ ಮಲಕರಸಿದನ ಮುಂದೆ ಗುಡಿ ಮುಂದೆ ಹೋಗುದಿಲ್ಲ. ನೀನು ಹೋಗಿ ಸ್ಮಶಾನದಾಗ ಹೋಗಿತಾರ. ನೀನು. ಹೌದಾ?
ಹೌದಿಲ್ಲ ಹೌದ್ರಿಪ್ಪ ಮಾತ ಏನೋ ಮಾಡ್ರು ಘಾತಾಗಿರ್ಬಾರ್ದು. ಹೌದು ನೀ ಎಟ್ಟಾರ ತುಪ್ಪ ತಿಂದ್ರೆ ಏನ್ ಮಾಡೋದು? ನಾಲ್ಕು ಮಂದಿ ಹೆಗಲ್ ಮೇಲೆ ವಾಜ್ಯ ಕೂತಿದಿ. ವಜ್ಜ ಹಾಕುತ್ತಿ ನಾಳೆ ಸತ್ಯ ಅಂದ್ರೆ ನಿನ್ನ ಡೆಸಿಪಿ ಆಗಿ ಹೋಗಿ ಕಸಿಂದ ಹೋಗಿ ಮಂದಿಗೆ ಎತ್ತಲಿಲ್ಲ ಅಂದ್ರೆ ಇವ್ನು JCB ಎತ್ತಬೇಕ್ರಿ. ಇವ್ನ JCB ಎತ್ತದ್ರಿಪ್ಪ 15 ರೂಪಾಯಿ ಬಾಡಿಗೆ ಕೊಡೋದು ಎತ್ತಿ ಕಸಿಂದ ತಗಣೆ ಹೋಗೋದು ಬಿಡೋದು. ಅಲ್ಲ ರೊಕ್ಕ ನಮೂನೆ ಖರ್ಚಾದ್ರ ಆಗೋಲು. ನಾಳೆ ರೊಕ್ಕ ನಾನೇ ಕೊಡ್ತೀನಿ. ಅವು ಒಂದೊಂದ್ ಸಂತಿಗೆ ಹೊರಗಕ್ಕ ಆಗುದಿಲ್ಲ ಮಗನ. ಹೌದು ಹೌದು ನಮ್ಮ ಅಪ್ಪನ ಮಾಲಕಾರಸಿದ ತುಪ್ಪ ತಿಂದು ಹೊಟ್ಟಿ ಬಿಟ್ಟ ಹೇಳಿದವ ಏನಂತ್ರಿಪ್ಪ? ಏ ಬಾಯಿ 3 ತಿಂಗಳು ನೀನು ಹೊಟ್ಟಾಗಿ ಇಟ್ಕೊಂಡಿನತ್ತ. ನಾ ಹೊಣ್ಣನ್ನ ಹೊಟ್ಟಾಗಿ ಇಟ್ಕೊಂಡು 3ನೇ ತಿಂಗಳಿಗೆ ನಮ್ಮ ಅವ್ವ ಕೊಟ್ಟಾನತ್ತ. ನಮ್ಮವ್ವ ಆಗಿರ್ತಕ್ಕಂತಕ್ಕಿ ಹಡದಾಳತ್ತಿ ಹೇಳಿದವ. ಹೇಳಿದ್ರಿಪ್ಪ ಮಗನ 3 ತಿಂಗಳು ನನ್ಯಾಕ ಹೊಟ್ಟಾಗಿ ಇಟ್ಟಿದ್ದ ನಿನಗ? ಹೌದಾ ಇಟ್ಟು ಓದ್ತೇಕಿಸಿಂದ ನಿಂಗೆ ಮೆಸೇಜ್ ಹೇಳಿನ ನಿನ್ನ ಹಡಿ ಅಣ್ಣ ನಿಮ್ಮ ಚಟಕಾಯಿ ಹಡಿದ್ರಿ ನೀವು. ಹೌದಾ ಹೌದು ದೂರ ಮಕ್ಕೋಬೇಕಪ್ಪ ಅವನು ಬಿಟ್ಟು. ಒಂದೊಂದು ಮಾರ ಮಕ್ಕೋರಿ. ನೀ ದೂರ ಮಕ್ಕೊಂಡಿಪ್ಪ ಅಂದ್ರ 3 ತಿಂಗಳು ನೀನು ಹೊಟ್ಟೆಗಾರ ಯಾಕೆ ಹೋಗಿದ್ನಿ, ಅಲ್ಲಿ ಅವನ ಹೊಟ್ಟಿಗಾರ ಯಾಕೆ ಜಂಪ್ ಹಾಕಿದ್ನಿ? ಹೌದು ಜೀವ ತಡೆದಿಲ್ರಿ ಅಕ್ಕ ಹೆಂಗಿದ್ರು ಜೀವ ತಡೆಯಂಗಿಲ್ಲ. ಅದಕ್ಕ ಮಗನ ಅದಕ್ಕ ಒಬ್ಬ ಅಲ್ಲಿ ನಮ್ಮ ಅವ್ವ ಒಬ್ಬಕ್ಕೆ ಬಿಲ್ಡಿಂಗ್ ಮೇಲೆ ಇಟ್ಟಾನ, ಒಬ್ಬಕಿನ ಹೊಲ್ಲಾಗಿಟ್ಟಾನ ಮಗ ಇವ. ಹೌದು 2 ಸ್ಟೆಪ್ನಿ ಮಾರಕ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಮಾತ ಘಾತ ಆಗಿರ್ಬಾರ್ದು. ಘಾತ ಆಗ್ಬಾರ್ದ್ರಿಪ್ಪ. ಇರ್ಲಿ 7ರಾಗ ಹುಟ್ಟ್ಯದ ಕೂಸ. 7ರಾಗ ಆಟ ಅರ್ಜೆಂಟಾಗಿ ನಮ್ಮ ಅವ್ವನ ಕಡೆ ಹೋಗಿದ್ದೆ, ಅರ್ಜೆಂಟಾಗಿ ಹುಟ್ಟಿನ. ಅರ್ಜೆಂಟಾಗ ನಾವು ಹೊರಗೆ ಬಂದಿವಿ. ಹೌದಿಲ್ಲ? ಹೌದು. ಚಲೋ ಮುಹೂರ್ತ ನೋಡಿ ಅಮೋಘ ಸಿದ್ಧಕ್ ಕೌಲ್ ಹಚ್ಚಿ ಆ ಮಲಕಾರ ಸಿದ್ಧಕ್ ಕೌಲ್ ಹಚ್ಚಿ ದಿವಸ ನೋಡಿ ನಮ್ಮ ಅವ್ವನ ಬಳಿ ಹೋಗಿದ್ರೆ ಚಲೋ ಮುಹೂರ್ತ ಹುಡ್ತಿದ್ನಿ. ನಿನ್ನ ಹೊಟ್ಟೆ ಕಾಡ್ತಿದ್ದಿಲ್ಲ. ನೀ ಕೆಟ್ಟ ಮುಹೂರ್ತಾಗ ಶನಿ ದಿನ ಶನಿವಾರ ಹೋಗಿದ್ದೀನಿ. ನಾ ಶನಿಯಾಗಿ ಕಾಡಾಕೇನೆ ಮಗಳ. ಹೌದು. ನೀ ಸತ್ರು ಗೋರಿ ಮೇಲೆ ಕೂತ ಕಾಡು ಮಗಳದಿನ. ಹೌದ್ರಿಪ್ಪ. ಇದು ಮೊದಲು ನಿನ್ನ ತಲೆಯಾಗ ನೆನಪಿಟ್ಟುಕೊಪ್ಪ. ನಾನು ಹಡಿದ್ನ್ಯಾಗ ಹೋಳಿ ಉಣ್ಣೆ ಹೋಗ್ಯಾನ್ರಿ. ನಾ ಹೋಳಿ ಉಣ್ಣೆ ಹುಟ್ಟೇನ್ರಿ. ಅದಕ್ಕೆ ಇಟ್ಟು ಕಲರ್ ಅದನ್ರಿ. ನೀ ಹೋಳಿ ಉಣ್ಣೆ ಹೊಯ್ಕೋತ ಹುಟ್ಟಿ. ಹೌದಿಲ್ಲ? ಹೌದು. ಇರ್ಲಿ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ. ಹೌದು. ಎಲ್ಲಾ ದೈವದ ಅಪ್ಪಣೆಯನ್ನ ಪಡ್ಕೊಂಡು 2 ಪ್ರಶ್ನೆ ಕೇಳಿರು. ಹೌದ್ರಿಪ್ಪ. ಏನಂತ ಕೇಳಿದ್ರಿಪ್ಪ ಪ್ರಶ್ನೆ? ದೈವದವ್ರು ಏನ್ ಹೇಳಿರು? 2 ಪ್ರಶ್ನೆ ಕೇಳ್ರಿ ಅಂತ ನೀವು ದೈವದವ್ರು ಹೇಳಿರಲ್ರಿ? ಹೇಳ್ಯಾರಿಪ್ಪ. ಹೌದಿಲ್ರಿ? 2 ಪ್ರಶ್ನೆ ಕೇಳ್ರಂದ್ರ ಸಾಮಾನ ಮಾರ 2 ಪ್ರಶ್ನೆ ಕೇಳಿದ್ದ. ನೀ ಮಾನಸಿದ ಮಾರ ಯಾಕೆ ಕೇಳಿದಿ? ಒಬ್ರು ಮೀಸಿ ಹಿಡಿಯವ್ರು, ಒಬ್ರು ಮಜ್ಜಿಗೆ ಕುಡಿಯವ್ರು ಮಾಡ್ತಾರ ವ್ಯವಹಾರ. ಅದಕ್ಕ ಹೇಳಿದ್ನ ನಿಮಗ ನನ್ನ ಜೋಡಿ ಕುಸ್ತಿ ನೀಗುವುದಿಲ್ಲ. ಅದಕ್ಕ ಹೇಳಿದ್ದ ಹಳ್ಳಿ ಎತ್ತ ಹಳದ ಹುಡ್ರಿ ಕಿತ್ಕೊಂಡು ಬರ್ತೈತಿ ಅಂತ ಹೇಳ್ತಾರ. ಈ ಎತ್ತುಗಳು ಕಿತ್ಕೊಂಡು ಬರುವುದಿಲ್ಲ ಅಂತ ಇದಕ್ಕ ಹೇಳಿದ್ನ. ಹೌದಿಲ್ಲ? ಹೌದ್ರಿಪ್ಪ. ಅವ ಸಾಮಾನ್ಯ ಮರ ಬಂದ ಪ್ರಶ್ನೆ ಕೇಳಿದ್ರ ನೋಡ್ಬೇಕು ನೀವು. ಏನಂತ ಕೇಳಿದ್ರಿಪ್ಪ? ಶಿವನ ಮನೆಯ ಕುಲದೇವರು ಯಾರು? ಹೌದು. ಇದು 1ನೇ ಪ್ರಶ್ನೆ. ಇದು 1ನೇ ಪ್ರಶ್ನೆ ರೀಪ. ಇನ್ನು 2ನೇದೇವು ಯಾವ್ದ್ರಿಪ್ಪ? ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ. ಹೌದು. ಎಷ್ಟು ಮಂದಿಗೆ ಹಡದಳು? ಆ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಹಡದಳು, ಗಂಡು ಮಕ್ಕಳನ್ನ ಎಷ್ಟು ಮಂದಿ ಹಡದಳು? ಗರ್ಭ ಧರಿಸಿ ಹಡಿದಿರ್ತಕ್ಕಂತ ಆ ಮಕ್ಕಳ ಹೆಸರೇನು? ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇದಕ್ಕ ಉತ್ತರ ಹೇಳೇ ಮಂಗಳಾರತಿ ಮಾಡ್ರಿ ಅಂತ ಹೇಳ್ಯಾರಲ್ರಿ? ಹೇಳ್ಯಾರಿಪ್ಪ. ನಿಮ್ಮನ್ನ ಇಲ್ಲಿಂತ್ರ ಹಿಡ್ದ ಉಮದಿ ಊರ ಮಟ್ಟ ನೀನು ಕುಂಡಿ ಹೊಸಕ್ ಹಚ್ಚು ಮಗಳನ್ನ. ಅಲ್ಲಿ ಮಟ್ಟ ಹೋಗಕ್ಕೆ ಇವ್ರು ಸೌಂದ ಹೋಗಿರ್ತೈತ್ರಿ. ಹೌದು. ಪೂರಾ ಸೌಂದ ಹೋಗಿರ್ತೈತಿ. ಅಲ್ಲಿ ನಮ್ಮ ಅಪ್ಪನ ಮಟ್ಟ ಹೋಗೋ ಮಟ್ಟ ಬಿಡು ಮಗಳಲ್ಲ. ಹೌದು. ಹೌದಿಲ್ಲ? ಮೊದಲ NH4 ಏನಂತ ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ ಯಾರನ್ನ ಅಂತ ಕೇಳ್ಯಾರಲ್ಲ. ಇಲ್ಲಿ ಮರಾಠಿ ಬುಕ್ಕಿನೊಳಗ ಪಾರ್ವತ ದೇವಿ ಗರ್ಭವತಿ ಹೋವನ್ನ ಕೋನಾಲ ಜನ್ಮ ದಿಲ. ಹೌದು ಅಂತೇಳಿ ಕೊಟ್ಟಾರ. ಶಿವಪುರಾಣ ಸ್ಕಂದ ಪುರಾಣ सांगतात तारकासुराच्या वध करण्यासाठी पार्वती देवीने गर्भधारण केली. ಹೌದಿಲ್ಲ? ಹೌದ್ರಿ. ಅವರ ಯಾರ ಪತ್ರ ಕಾರ್ತಿಕೇಯचा जन्म झाला. ಹೌದು. ಯಾರು? ಕಾರ್ತಿಕೇಯಕ ಜನ್ಮ ಜಾಲ. ಯಾರಿಗೆ ಜನ್ಮ ಕೊಟ್ರಪ್ಪ ಅಂತಾರ? ಪಾರ್ವತಿ ದೇವಿ ಗರ್ಭಧಾರಣೆ ಮಾಡಿ ಕಾರ್ತಿಕೇಯ ಅಂದ್ರ ಅವನಿಗೆನೆ ಕುಮಾರಸ್ವಾಮಿ ಅಂತಾರ, ಷಣ್ಮುಖ ಅಂತಾರ, ಸುಬ್ರಹ್ಮಣ್ಯ ಅಂತಾರ. ಅವನೇ ಕಾರ್ತಿಕೇಯ. ಮತ್ತು ಇನ್ನೊಬ್ಬ ಗಣೇಶಗೂ ಕೂಡ ಜನ್ಮ ಗರ್ಭದರ್ಶನೆ ಕೊಟ್ಟಾಳ ತಿಳ್ಕೊಂಡು ಒಂದು ಪುರಾಣದಾಗ ಇದು ಒಂದು ಪುರಾಣದಾಗ ಬರ್ತದ. ಹೌದು. ಹೆಣ್ಣ ಮಗಳು ಯಾರು ಅಂತ ಕೇಳಿ
ಕೇಳಿದ್ರಲ್ಲ ಯಾರಿಪ್ಪ? ಹೆಣ್ಣ ಮಗಳ ಅಶೋಕ ಸುಂದರಿ ಎಂಬ ಕನ್ಯೆಯು ಪಾರ್ವತಿ ದೇವಿ ಪುತ್ರಿಯಾಗಿ ಗರ್ಭಧರಿಸಿ ಬಂದಿರತಕ್ಕಂತ ಹೆಣ್ಮಗಳು. ಹೌದು ಹೌದು. ಇದು ನಿಮ್ಮ ಮರಾಠಿ ಬುಕ್ನ್ಯಾಗ ಅದ. ಹೌದು. ಇದು ನಾವು ಕನ್ನಡ ಓದವ್ರಲ್ಲ. ಹೌದು. ಇದು ಕನ್ನಡದಾಗಿಲ್ಲ, ಮರಾಠಿ ಬುಕ್ನ್ಯಾಗ ಅದಿ. ನಿಮ್ಮ ಶಿವಪುರಾಣದಾಗ ನಿಮ್ಮ ಉತ್ತರ. ಹೌದು ಹೌದಿಲ್ಲ? ಅದ್ರ ಬೇಕಾದ್ರೆ ಕನ್ನಡ ಸರ್ಚ್ ಮಾಡಿ ನೋಡ್ರಿ, ಕನ್ನಡನು ಅದ್ರಾಗ ಬಂದೇ ಬರ್ತದ್ರಿಪ್ಪ. ಶಿವಪುರಾಣ, ಲಿಂಗ ಪುರಾಣ. ಆ ಶಿವಪುರಾಣದಾಗ ಪಾರ್ವತಿ ದೇವಿ ಗಣೇಶ ಮತ್ತು ಕಾರ್ತಿಕೇಯನನ್ನ ಮುಂದ ಆ ಜನ್ಮ ಕೊಟ್ಟಾಳ. ಹೆಣ್ಣು ಮಗಳು ಯಾರಪ್ಪ ಅಂದ್ರ ಯಾರು? ಅಶೋಕ ಸುಂದರಿ ಅನ್ನುವಂತ ಹೆಣ್ಣು ಮಗಳು ಯಾರ ಅಂತ ಕೇಳಿರಿ ನೀವು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇದಕ್ಕೆ ನೇರವಾಗಿ ನಿಮ್ಮ ಸಾಮಾನ ಮಾರಾಯ ನೀ ಏನಾರ ಗೆದಲಿಸ್ಕೊತ ಬಂದು ಮುಂದಿನ ಸಂದಿಗೆ ಉತ್ತರ ಆನ್ಲತ್ತೀನಿ ಅಂದ್ರ ನಂದು ಇದ್ರಾಗ ಸರ್ಚ್ ಮಾಡಿದ ನಂದು ತೋರಿಸ್ತೇನು, ನಿಂದು ಪುರಾಣ ತಗೊಂಡ ಬಾ. ಸುಮ್ಮನೆ ಮಾತಾಡಂಗ. ಹೌದಿಲ್ರಿ? ಮಾತಾಡೋಂಗಿಲ್ಲ. ಯಾಕಂದ್ರೆ ಇದು ನಿಮ್ಮ ಮರಾಠಿ ಬುಕ್, ನಾವು ಓದವ್ರು ಕನ್ನಡದಾಗ. ನಾವು ಕನ್ನಡಿಗರು. ನಾವು ಕನ್ನಡ ಬುಕ್ ನಮ್ಮ ಕಡೆ 18 ಪುರಾಣ ಅದಾವ. ನಿಮ್ಮ ಕಡೆ ಮರಾಠಿ ಬುಕ್ ನನ್ನ ಕಡೆ ಇಲ್ಲ. ನಾ ಸರ್ಚ್ ಮಾಡಿದ್ದು ಗೂಗಲ್ದಾಗ ಸರ್ಚ್ ಮಾಡಿನ, PDF ದಾಗ ಗೂಗಲ್ದಾಗ ಎಲ್ಲಾ ಬರ್ತದರಿಪ್ಪ. ಮರಾಠಿನೇ ತೋರಿಸಿಬಿಟ್ಟಾರ. ಬೇಕಾದ್ರೆ ಯಾರು ಮರಾಠಿ ಓದೋರು ನಿಮ್ಮ ಕೈಯಾಗ ಮೊಬೈಲ್ ಕೊಡ್ತೀನಿ, ನೀವೇ ಓದ್ಕೊಂಡ್ ಬಿಡ್ರಿ. ಗೂಗಲ್ದಾಗ ಹೊಡೆದ್ರೆ ನೀನು ಬರ್ತಿ ಮಾಸ್ತರ. ಬಂದೇ ಬರ್ತದ. ಹೌದಿಲ್ಲ? ಬರ್ತದಿಲ್ರಿ? ಹೊಡೆದ್ ನೋಡ್ರಿಲ್ಲ. ಹೌದು. ಅವ್ರಿಗೆ ಯಾಕಂದ್ರ PDF ಯಾವ ಬುಕ್ಗಳಾಗಿರ್ತಾವ ಅವು ಗೂಗಲ್ದಾಗ ಬಂದೇ ಬರ್ತಾವ್ರಿಪ್ಪ. ಹೌದಿಲ್ಲ? ಹೌದು. ಈ ಪುರಾಣದಾಗ ನಿಮ್ಮ ಪ್ರಶ್ನೆ ಉತ್ತರ. ಮತ್ ಇವ್ರ ಇನ್ನೊಂದು ಸಾಮಾನ್ಯ ಮರ ಕೇಳಲ್ಲ, ಆ ಉತ್ತರ ಒಂದ ವಿಷಯದಾಗ ಬರ್ತದ. ರಾಮ ಅಂತೇಳಿ ಬರ್ತದ. ರಾಮ. ಕುಲದೇವ ರಾಮ ಅಂತೇಳಿ ಬರ್ತದೆ. ಇದು ನನಗೆ ಸಂಬಂಧಿಸಿದ ಉತ್ತರ ಅನ್ಸಂಗಿಲ್ಲ. ಹೌದಿಲ್ಲ? ಅನ್ನುವಂತ ಮಾತನ್ನ ನಿಮಗೆ ಹೇಳಿ ಇನ್ನೊಂದು 2 ಪ್ರಶ್ನೆ ಇಲ್ಲ. ಯಾರು ಮಾನಸಿದ ಮಾರಾಯ ಕೇಳ್ರು? ಮಾರಾಯಗಳು ಕೇಳಿದ್ರಿಪ್ಪ. ಏನಂತ ಅದನ್ನ ಸ್ವಲ್ಪ ಸೌಂಡ್ ಇಡೋಣ ಕೆಳಗಿಂದ ಅವ್ರದ್ದು. ಕೆಳಗಿಂದ ಹಲೋ ಕೆಳಗಿಂದನ ಅಂತವ್ ಶಾಲೆ ಹಾಕಿರ್ತವ. ಇವರು ಯಾರು ಮಾನಸಿದ ಮಾರಾಯಿಗಳು 2 ಪ್ರಶ್ನೆ ಕೇಳಿರಿಪ್ಪ. ಇವ್ರು ಯಾಕೆ 2 ಪ್ರಶ್ನೆಗಳು ಕೇಳ್ತಾರ ಗೊತ್ತನೋ? ಯಾಕೆ ಕೇಳ್ತಾರಿಪ್ಪ? 2 ಸಾಮಾನ್ಯ ಮಾರಾಯಿ ಕೇಳಿದ್ರು, 2 ಮಾನಸಿದ ಮಾರಾಯಿ ಕೇಳಿರಿಪ್ಪ. ಇವ್ರು ಡಾವ್ ಯಾಕೆ 2 ಕಡೆ ಹಾಕ್ತಾರಂದ್ರ, ಯಾಕೆ ಹಾಕ್ತಾರಿಪ್ಪ ಡಾವ? ಸಾಮಾನ್ಯ ಮಾರಾಯಿನ ವಿಷಯ ಫೇಲ್ ಆಯ್ತಂದ್ರ ಇಲ್ಲಿ ಮಾನಸಿದ ಮಾರಾಯಿನ ಪಾಯಿಂಟ್ ಹೆಚ್ಚು ಮಾಡ್ಕೊಳ್ಳಾವ್ರಿ ಇವರು. ಹೌದಿಲ್ಲ? ಜರಗಡ್ತ ಮಾನಸಿದ ಮಾರಾಯಿನ ಪ್ರಶ್ನೆಗೆ ಉತ್ತರ ಹೇಳಿನಪ್ಪ ಅಂದ್ರ ಸಾಮಾನ್ಯ ಮಾರಾಯಿನ ಪ್ರಶ್ನೆಗೆ ಉತ್ತರ ಇದನ್ನ ಮಾಡೋ ಮ್ಯಾಲ ಮಾಡ್ಕೊಳ್ಳೋರು, ಪಾಯಿಂಟ್ ಮ್ಯಾಗ ಮಾಡ್ಕೊಳ್ಳೋರಿಪ್ಪ. ಹೆಂಗ ನಿಮ್ಮ ಕನಮುಚ್ಕಟ್ಟ ನಮಗ್ ಕೋಣಿಲ್ಲ ಇದು. ಹೌದಿಲ್ಲ? ನಿಮ್ಮ ತಾಕತ್ತಿದ್ರೆ ಒಬ್ಬೊಬ್ಬರ ಮಾತಾಡ್ರಿ. ನಮ್ಮ ಮ್ಯಾಲ್ನಾಗ ಸಕ್ಕುಬಾಯಿ ಮಾತಾಡಕ್ ಬರ್ಲಂದಿ. ನಿಮ್ಮನ್ನ ಬೆಳತಾನ ಹಾಕಿ ಒಬ್ಬಕಿನ ಕೆಳಕ್ ಕೂತ್ರು ಒಬ್ಬಳು ಮಾತಾಡ್ತಾಳಾಕಿ. ನೀವು ಕಚ್ಚಿ ಕೈ ಹಿಡ್ಕೊಂಡು ನಿಂಗೆ ತಿರ್ಗಾಡಿಸ್ತಾಳ ನಿಮ್ಮನ್ನ. ಅದ ಈಟ ಇದ್ರು ಗಿಡ್ಡ ಮೆಣಸಿನಕಾಯಿ ಎಷ್ಟು ಕಾರ್ ಇರ್ತದಲ್ಲ, ಕರೆಂಟ್ ನೋಡಕ್ ಬರೀ ಸಣ್ಣ ಇರ್ತದ. ಅದನ್ನ ಮುಟ್ಟಿ ನೋಡ್ಬೇಕಾರ ಗೊತ್ತಾಕೈತಿ. ಸ್ಪಾಟ್ನಾಗ ಕೂಡ ಆಗಿಬಿಡ್ತೀವಿ. ನೀವು ಆಂಬುಲೆನ್ಸ್ ಬರ್ತೈತಿ ನಿನಗೆ ತೊಗೊಂಡ್ ಹೋಗಾಕ. ಇವ್ ಮಗ ಏನತ್ತಾನ ಗೊತ್ತನೋ? ಏನತ್ತನ್ರಿಪ್ಪ? 1.5 ಫೂಟ್ನ್ಯಾಕೆತ್ತ ಮಗನ 1.5 ಫೂಟ್ನಾಗ ಹಡ್ಯಾಕ ನಾಚಿಕೆ ಬರ್ಲಿಲ್ಲ ನಿನಗ? ಗೊತ್ತಾಗ್ಲಿಲ್ಲ. 1.5 ಫೂಟ್ನಾಗ ಬ್ಯಾಡ ತೆಗಿಸಿದ ಹೊಳೆ ಅಲ್ಲೇ ಇಡಬೇಕಿತ್ತು. ಹೌದಿಲ್ಲ? ಹೌದು. ಇದು ಮಗಳ 1.5 ಫೂಟ್ ಅದ ಬ್ಯಾಡ ತನಕ ನಾ ಹೊಳೆ ಅಲ್ಲೇ ಒಳಗೆ ಇಟ್ಕೋಬೇಕಾಗಿತ್ತು. ಮಗಳನ್ನ ಅಲ್ಲೇ ಇಡಬೇಕಾಗಿತ್ತು. ಯಾಕೆ ಹೊರಗೆ ತೆಗದು ಹಿರದ? ಹೌದಿಲ್ಲ? ಇರ್ಲಿ, ಗೆಡ್ರ ಬೂದಿ ಬಹಳ ಇರ್ತದ. ಮೊದಲು ತಲೆಯಾಗ ನೆನಪಿಟ್ಟುಕೋರಿ. ಅಕ್ಕಿ ಗಾಂಧಿಯವ್ರ ನೀನ್ ಮತ್ತೆ ಇಲ್ಲಿ ಒಟ್ಟು ಈ ಗ್ರೌಂಡ್ ತುಂಬಾ ಓಡಾಡಿಸ್ತಾಳ ನೀನು. ಇರ್ಲಿ, ಪ್ರಶ್ನೆ ಕೇಳೋರು ಏನ್ ಕೇಳಿರಿಪ್ಪ? ಹುಲಜಂತಿ ಗ್ರಾಮಕ್ಕ ಹಿಂದ ಯಾರು ವಾಸ ಆಗಿದ್ರು? ಮಾಳಿಂಗರಾಯ ಬರೋದಕ್ಕಿಂತ ಮುಂಚಿತವಾಗಿ ಯಾರು ವಾಸವಾಗಿದ್ರು ಅಂತ ಕೇಳ್ಯಾರಿಪ್ಪ. ಹಿಂದ ಹುಲಜಂತಿ ಗ್ರಾಮಕ್ಕ ಜತ್ತಿ ನಾರಾಯಣಪುರ ಅಂತೇಳಿ ನಾಮಿತ್ರಿಪ್ಪ. ಅಲ್ಲಿ ಆದಿ ನಾರಾಯಣ ಬಂದ ಹುಲಜಂತಿ ಗ್ರಾಮಕ್ಕೆ ವಾಸ ಮಾಡಿದ್ದರಿಪ್ಪ. ಆ ಆದಿ ನಾರಾಯಣನ ಹೆಸರನೇ ಜತ್ತಿ ನಾರಾಯಣಪುರ. ಜತ್ತಿ ಅಲ್ಲೇ ಬಾಜು ಅದ. ನಾರಾಯಣ ಅಂತೇಳಿ ಹೆಸರು. ನಾರಾಯಣಪುರ ಅಂತೇಳಿ ಹುಲಜಂತಿ ಗ್ರಾಮಕ್ಕೆ ನಾಮ ಬತ್ತು. ಹೌದ್ರಿಪ್ಪ. ಯಾವಾಗ ಮಾಳಂಗರಾಯ ನಿಂಬಾಲಗೂಡದಾಗ ಹುಲಿ ಹಾಲು ತಂದು ಕೊಟ್ಟು ಹುಲಿ ಮಕ್ಕದ ಅಗಸಿ ಕಟ್ಟಿದ ಕಡೆ ಹುಲಿ ಜಯಂತಿ ಮಾಡಿದ. ಹುಲಿ ಜಯಂತಿ ಅಂತೇಳಿ ನಾಮ ಬತ್ತರಿಪ್ಪ. ನೀವು ಎಷ್ಟು ಕೇಳಿರಿ ಅಟ್ಟೆ ಪ್ರಶ್ನೆ. ಹಿಂದ ಯಾರ ವಾಸಿತ್ತಪ್ಪ ಅಂದ್ರೆ ಆದಿ ನಾರಾಯಣನ ವಾಸಿತ್ತು. ಅದಕ್ಕೆ ಜತ್ತಿ ನಾರಾಯಣಪುರ ತಿಳಿ ಕರೆದ್ರು. ಹೌದ್ರಿಪ್ಪ. ಹಿಂದ ಅವ್ರದೇ ವಾಸಿತ್ತು ಹುಲಜಂತಿ ಗ್ರಾಮದಾಗ ಅನ್ನುವಂತ ವಾದನ್ನ ಮಾಡಿ ಇನ್ನೊಂದು ಕೇಳಿರೋರು ಏನ್ ಕೇಳಿರಿಪ್ಪ? ಮಾಳಂಗರಾಯನ
ಆ ಹೋಮದ ಕಟ್ಟೆದ ಹುಲಜಂತ್ಯಾಗ ಹೌದ್ರಿಪ್ಪ ಹೋಮದ ಕಟ್ಟಿ ಬಾಜುಕನೆ ಬನ್ನಿ ಗಿಡ ಅದ. ಬನ್ನಿ ಗಿಡ ಅದ. ಆ ಬನ್ನಿ ಗಿಡಕ್ಕ ಮತ್ತು ಮಾಳಿಂಗರಾಯಗ ಏನು ಸಂಬಂಧ ಅಂತೇಳಿ ಕೇಳಿದ್ರ ಅವರು. ಕೇಳ್ಯಾರಿಪ್ಪ. ಮಾಳಿಂಗರಾಗಿರ್ತಕ್ಕಂಥವ ಜೀವಂತ ಸಮಾಧಿ ತಗೊಂಡಾನ. ಹೌದು. ಹೋಮದ ಕಟ್ಟಿ ಏನೈತಲ್ಲ ಅಲ್ಲಿ ಹೋಮದ ಕುಂಡವನ್ನು ತೆಗೆದಂತ ಸಂದರ್ಭದಾಗ ಏನಾತ್ರಿಪ್ಪ ಆ ಬನ್ನಿ ಗಿಡದ ಮ್ಯಾಲ ನಿಂತು ಮಾಳಿಂಗರಾಗಿರ್ತಕ್ಕಂಥವ ಆ ಹೋಮದ ಕಟ್ಟಿ ಒಳಗ ಯಾಕ ಹೋಮದೊಳಗ ಜಗದಾನ ಅಲ್ಲಿ. ಹೌದ್ರಿಪ್ಪ ಹೋಮದ ಕುಂಡದೊಳಗ ಜಗದಾನ. ಹೋಮದ ಕುಂಡದೊಳಗ ಆ ಹೋಮದ ಕುಂಡದೊಳಗ ಜಿಗಿಯಕ್ಕಿಂತ ಪೂರ್ವದಲ್ಲಿ ಆ ಬನ್ನಿ ಗಿಡ ಮಾತು ಕೇಳ್ತಿ. ಏನಂತ ಕೇಳ್ತೀರಿಪ್ಪ? ಯಪ್ಪ ಮಾಳಪ್ಪ ನೀ ಮಹಾನ್ ಸತ್ಪುರುಷದಿ ನನ್ನ ಮ್ಯಾಲ ನಿಂತ ನೀ ಜೀವಂತ ಸಮಾಧಿ ತಗೊಂಡಿಪ್ಪ ಅಂತಾರ. ನಿನ್ನ ಕೀರ್ತಿ ಶಿವ ಪಾರ್ವತಿಯರ ಬಂದ ಮುಂಡಾಸೆಯನ್ನು ಸುತ್ತಿ ಹೋಗ್ತಾರಲ್ಲ ಅಜರಾಮರವಾಗಿ ನಿನ್ನ ಕೀರ್ತಿ ಧರಣಿ ಮ್ಯಾಲ ಉಳಿತದ. ಹೌದು. ಆದ್ರೆ ನನಗ ಆಯುಷ್ಯ ಕಡಿಮೆ ಅದನೋ ಮಳಪ್ಪ ನನಗ ಆಶೀರ್ವಾದ ಮಾಡುವ ತಿಳ್ಕೊಂಡು ಬನ್ನಿ ಗಿಡ ಮಾಳಪ್ಪನ ಜೋಡಿ ಮಾತು ಕೇಳ್ತಿ. ಹೌದ್ರಿಪ್ಪ. ಅವಾಗ ಮಾಳಪ್ಪಗ ಬನ್ನಿ ಗಿಡ ಮಾತು ಕೇಳಿದಾಗ ಏನ್ ಹೇಳ್ತಾನ್ರಿಪ್ಪ ಮಾಳಪ್ಪ? ಯಾವ ತಾಯಿ ನಿನ್ನ ಮ್ಯಾಲ ನಿಂತ ಯಾವತ್ತನ ಇಲ್ಲಿ ಹೋಮದ ಕುಂಡದೊಳಗೆ ಜಿಗಿಲಿಕ್ಕತ್ತೇನಪ್ಪ ಅಂದ್ರ ಮುಂದ ಹಸ್ತ ಮಾಡಿ ತೋರಿಸಿದ ಅಲ್ಲಿ ಮುಂದೆ ಗುಡಿ ಆಗ್ತದ. ಆ ಗುಡಿದಿಂದ ನಿನ್ನ ಬನ್ನಿ ಗಿಡಕ್ಕ ಸತತವಾಗಿ ಪ್ರತಿ ವರ್ಷ ಶಿವ ಪಾರ್ವತಿಯರ ಬಂದ ಮುಂಡಾಸ ಸುತ್ತಾರ. ನಿನಗ ಜೀವಂತವಾಗಿ ಇರ್ತೀನಿ ಧರಣಿ ಮೇಲೆ ತಿಳಿ ಆಶೀರ್ವಾದ ಮಾಡಿದ ಮಾಡಪ್ಪ. ಆ ಆಶೀರ್ವಾದ ಪ್ರಕಾರ ಈ ಸದ್ಯ ಆದ್ರೂ ಕೂಡ ದಿವಳಿಗೆ ಅಮಾವಾಸ್ಯೆ ದಿನ ಬನ್ನಿ ಗಿಡಕ್ಕೆ ಹಿಡ್ಕೊಂಡು ಶಿವ ಪಾರ್ವತಿಯರ ಮುಂದ ಮುಂಡಾಸಿಯಲ್ಲಿ ಮಾಳಿಂಗರನ ಶಿಖರಕ್ಕ ಹಿಂಗ ಹಸ್ತ ಮಾಡಿ ತೋರಿಸಿದಲ್ಲ ಶಿಖರಕ್ಕ ಸುತ್ತಿ ಹೋಗ್ತಾರ. ಆ ಬನ್ನಿ ಗಿಡದ ಕೂನ ಈ ಸದ್ಯ ಆದ್ರೂ ಕೂಡ ಉಳಿದದ ಅಲ್ಲಿ ಜೀವಂತವಾಗಿ ಮಾಳಿಂಗರನ ಆಶೀರ್ವಾದದಿಂದ ಉಳ್ಕೊಂಡದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕೆ ಮಾತು ಹಿಂಗ ಬರ್ತದ. ಅದಕ್ಕೆ ಬಹಳ ಮಾತನಾಡ್ಲಾರ್ದನೆ ಅವರು ಕೇಳ್ಯಾರಿಪ್ಪ. ನಾವು ಉತ್ತರ ಹೇಳಿದ್ದಾಯ್ತು. ಹೌದು. ಹೊಳ್ಳೆ ಅವ್ರಿಗೆ ಪ್ರಶ್ನೆ ಕೇಳಬೇಕಾಗ್ಯದ. ಏನು ಕೇಳಬೇಕಾಗ್ಯದ್ರಿಪ್ಪ? ಸಾಮಾನ್ಯ ಮಾರ 2 ಕೇಳಿದ 18ರಾಗ ಹಾಲು ಮತ್ತದೊಳಗ ಮಾನಸಿದ ಮರ 2 ಕೇಳಿದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ನಮ್ಮ ಮಾಲಂಗರಾಯನ ಮೊಟ್ಟ ಮನೆಯೊಳಗ ಆ ವೆಂಕನಗೌಡ ಶಿವಲಿಂಗಮ್ಮನ ಹೊಟ್ಟಿಲೆ ನನ್ನಪ್ಪ ಸಾಕಿದ ಮಗ ಮಾಳಿಂಗರಾಯನ ಸಾಕಿದ ಮಗ ಜಗ್ಗಿನ ಬುಳ್ಳಾಣಿಸಿದ್ದು ಹುಟ್ಟಿ ಬಂದ್ರಿಪ್ಪ. ಜಗ್ಗಿನ ಬುಳ್ಳಾಣಿಸಿದ್ದ ಕ್ವಾನೂರ ಕರೆದೇವರಿಗೆ ನೀರಿನ ಮೇಲಿನ ಬೆನ್ನಿ ತೆಗೆದು ಊಟ ಮಾಡಿಸಿದಾನ್ರಿಪ್ಪ. ಹಂಗನೆ ಅಮೋಘಸಿದ್ದನ ಮಠ ಮನೆಯೊಳಗ ಯಾರ ನೀರಿನ ಮೇಲಿನ ಬೆನ್ನಿ ತೆಗೆದು ಯಾರಿಗೆ ಊಟ ಮಾಡಿಸರು ನಿನ್ನ ತಾಕತ್ತಿದ್ರ ಹೇಳ ಮುಂದಿನ ಸಂದನ್ಯಾಗ. ಹೌದಾ? ಎಷ್ಟು ಮಂದಿಗೆ ಫೋನ್ ಹಚ್ಚು. ಹೌದಿಲ್ಲ? ಹೌದು. ಇನ್ನೊಂದು ಮಾತ ಏನ್ರಿಪ್ಪ? ಅಮೋಘಸದನ ಮಟ್ಟ ಮನೆಯೊಳಗ 3 ಮಂದಿ ಪುಣ್ಯದ ಮಕ್ಕಳ. ಹೌದ್ರಿಪ್ಪ. ತೇರವಾಡ ಮಂಗರಾಯ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ, ಡೋನದ ಮಾಸಿದ್ದಪ್ಪ. ಹೌದಿಲ್ಲ? ಹೌದು. ಕರ್ಣಿಯ ಮಲಕಾರ ಸಿದ್ಧ ಎಲ್ಲಿ ಹುಟ್ಟಿ ಬಂದ? ಎಲ್ರಿಪ್ಪ? ಅದೇ ನಮ್ಮ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಕೆಮ್ಮನಕೋಲ ಗುರುಸಿದ್ದಪ್ಪ ಗುರುಬಾಯಿ ಹೊಟ್ಟಿಲೆ ಕರ್ಣಿ ಮಲಕಾರ ಸಿದ್ಧ ಹುಟ್ಟಿ ಬಂದ್ರಿಪ್ಪ. ಕರ್ಣಿ ಮಲಕಾರ ಸಿದ್ಧ ಏನು ಹುಟ್ಟಿ ಬಂದಲ್ಲ ಗುರುಸಿದ್ದಪ್ಪನ ಹೊಟ್ಟಿಲೆ ಹುಟ್ಟಿ ಬಂದಾನ. ಗುರುಸಿದ್ದಪ್ಪನ ತಾಯಿ ಹೆಸರು ಏನಿತ್ತು? ಹೌದಾ? ಹೌದು. ಅಂದ್ರ ಗುರುಬಾಯಿ ಅತ್ತಿ ಹೆಸರು ಏನ ನಿನ್ನ ತಾಕತ್ತಿದ್ರೆ ಹೇಳಿ ಈ ಪ್ರಶ್ನೆ ಕೂತಿರಕು. ಹೌದ್ರಿ. ಹೌದಿಲ್ಲ? ಹೌದು. ಯಾಕಂದ್ರೆ ಬರೇ ಒಂದೊಂದು ಪ್ರಶ್ನೆ ಕರೆ ನೀವು ಒಟ್ಟರು 8 ಮಂದಿ ಇದ್ರಲೇ ಬರೇ ಗಿವ್ ಅನ್ಬೇಕು ಮಗನ. ಸುಮ್ಮ ನಮ್ಮ ಅಪ್ಪಗೆ ವಯಸ್ಸಾಗ್ಯದ ಆ ವಿಚಾರ ಮಾಡಿ BP ಲೋ ಆಗಬಾರ ತಿಳ್ಕೊಂಡು ನಿನಗೆ ಹೆಚ್ಚು ಟೆನ್ಷನ್ ಕೊಡುದಿಲ್ಲ ನಾ ಹಾಡಿಕ್ಯಾಗ. ಹೌದ್ರಿಪ್ಪ. ಸುಮ್ಮ ಯಪ್ಪ ಅನಸ್ಕೊಂಡು ಬೆರೆಸ್ಕೊಂಡು ಹೋಗಿರ್ತೀನಿ. ಹೌದು. ಮುಂದೆ ಅಮೋಘಸಿದನ ಮಟ್ಟ ಮನೆಯೊಳಗ 4 ಮಂದಿ ಧರ್ಮರೊಳಗ ಹೋಗ್ಬೇಕು ಹೆಣ್ಣು ಮಗಳು ಯಾರದಳ? ಯಾರಪ್ಪ? ರೇವಕಾದೇವಿ ಇದಾಳ. ಹೌದ್ರಿಪ್ಪ. 71 ಮಂದಿ ಧರ್ಮರೊಳಗ ಒಬ್ಬಾಕಿ ಹೆಣ್ಣು ಮಗಳ ಗುಬ್ಬೇವದಾಳ್ರಿಪ್ಪ. 4 ಮಂದಿ ಧರ್ಮರೊಳಗ ರೇವಕಾದೇವಿಗೆ ಆರ್ಯನ ಸಿದ್ಧ ಮಲಕಾರ ಸಿದ್ಧ ಇಬ್ಬ ಗಂಡಸ ಮಕ್ಕಳು ಹುಟ್ಟಿ ಬಂದ್ರು. ಹೌದು. ಹೊನ್ನ ಚೌಡಲ ಮುತ್ಯಾಗ ರೇವಕಾದೇವಿಗೆ ಕೊಟ್ರು. ಹೌದಿಲ್ಲ? ಹೌದು. ಮುಂದೆ ಗುಬ್ಬೇವಿಗೆ ಯಾರಿಗೆ ಕೊಟ್ರಿಪ್ಪ? ಮಧುಗೊಂಡನ ಜೋಡಿ ಲಗ್ನ ಮಾಡಿದ್ರು. ಮುಂದೆ ಗುಬ್ಬೇವಾಗ ಮಕ್ಕಳು ಆದುವೋ ಏನು ಇಲ್ಲೋ? ಗುಬ್ಬೇವಾಗ ಮಕ್ಕಳು ಆಗ್ಯಾವಂದ್ರಿ ಅಂದ್ರ ಎಷ್ಟು ಮಂದಿ ಮಕ್ಕಳಾಗ್ಯಾರು? ಎಷ್ಟು ಮಂದಿ ಮಕ್ಕಳಾಗ್ಯಾರು? ಆಗಿಲ್ಲ ಅಂದ್ರ
ಆಕಿಗೆ ಮಕ್ಕಳು ಯಾಕೆ ಆಗಲಿಲ್ಲ, ಯಾರ ಶ್ರಾಪ್ ಇತ್ತು? ಹೌದು ಹೇಳಿಗ ನೋಡೋಣ. ಹೇಳ ನೋಡು. ನಿಮಗೆ ಹೇಳಕತ್ರ ಬರೀ ಹೆಂಬರಿಕೆ ಗಾಡಿ ಹೋಗಿರ್ಬೇಕು. ನಿಮ್ ಹೆಂಬರಿಕೆ ರಿವರ್ಸ್ ಗೇರ್ ಹಾಕಿರ್ಬೇಕು. ನೀವು ನಮ್ಮ ಮಟ್ಟ ಮನೆಯವ್ರ ಕಣ್ಮುಚ್ಚಿಗೆ ಡಾವ್ ಹಾಕಿರ್ಬೇಕು. ಮಗನ ನಾ ಕರೆ ಡಾವ್ ಹಾಕಿ ಬಿಡು ಮಗಳದನ. ಹೌದಾ ನಿನ್ನ ಕಣ್ಮುಚ್ಚಿಗೆ ಡಾವ್ ನನ್ನ ಮುಂದೆ ನಡೆಯುವ ಮಾತಲ್ಲ. ನಡೆದಿಲ್ರಿಪ್ಪ. ಹೌದಿಲ್ಲ? ಹೌದು. ಮುಂದಿನ ಸಂದಿನ್ಯಾಗ ಇದಕ್ಕ ಮೂರಕ್ಕೂ ಮೂರು ಉತ್ತರ ಕೊಟ್ಟಿದೆ ಬಂದ್ರೆ ಬಬಲಾದಿ ಗ್ರಾಮದಾಗ ನಾ ಸೋತ ಹೇಳಿ ಮಂಗಳಾರತಿ ಮಾಡ್ತೇನೆ. ಹೌದಾ ವಾರ ಕಡ್ತಾ ಇದಕ್ಕೆ ಮೂರಕ್ಕೂ ಮೂರು ಉತ್ತರ ಬರ್ಲಿಲ್ಲ ಅಂದ್ರೆ ಮಗನ ನಿನ್ನ ಗಾಡಿ ಹೆಂಬರಿಕೆನೆ ಕಳಿಸ್ತಾನೆ. ಹೆಂಬರಿಕೆನೆ. ಹೌದಾ ಹಳೆ ಚೋಜಿ ಮಗನ ಹೆಂಬರಿಕೆನೆ ಹೊಕ್ಕಿನಿ. ಚೋಜಿ ಮಗನ. ಹೌದು. ಇದು ಪ್ರೀತಿದಿಂದ ಅಪ್ಪಗ ಕರಿವು ಬೇಗಳಿದು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ಮುಂದಿನ ಸಂಘನ್ಯಾಗ ಎಂತ 10 ಪ್ರಶ್ನೆ ಕೇಳ್ತೀನಿ. ನೀವು ಎಷ್ಟು ಮಂದಿ ಇದ್ರೆ ಬರೀ ಪ್ರಶ್ನೆ ಕೇಳಿದ್ರೆ ಗಿವ್ ಅಂದಿರ್ಬೇಕು. ತಲೆ ಗಿರ್ರ ಅಂದಿರ್ಬೇಕು. ಆಚ ಕಡೆ ನಮ್ಮ ಅಪ್ಪ ನೋಡ್ಬೇಕು. ಹೊಟ್ಟಿ ಮಾಡ್ಕೊಂಡು ಬಾರಿಸ್ತಿದ್ದ ಮಗನ ಹೇಳ ಮಗನ ಅವನು ಉತ್ತರ ಹೇಳ ನೋಡು. ನೋಡ್ಲ ನಿದ್ದೆ ಮಾಡ್ಲಕ್ಕತ್ತಾನ ಈ ಮಗ. ಜಗದ್ಗುರು ರೇವಣಿಸಿದ್ದ ಮಗ. ಕಣ್ಣು ಬಿಟ್ಟು ಬಂದು ನಿದ್ದೆ ಈ ಅಪ್ಪ ಹೇಳಿದ್ರು ಅವರು ಏನಂತೇಳಿ ನಮ್ಮಪ್ಪ ನನಗೆ ಹಿಂಗ್ ಮಾತಾಡಿದ ಅಂತ ಹೇಳಿದೆನ. ಹೌದ್ರಿ. ನನ್ನ ಪಾರ್ಟಿ ಆಚೆ ಕಡೆ ಬರ್ತದ. ಹೌದು. ಈ ನಮ್ಮ ಅಪ್ಪ ಏನ್ ಹೇಳಿದ, ಚಿಂಚೋಳಿ ನನ್ನ ಮಗಳು ನನ್ನ ಪಾರ್ಟಿ ಅಂತ ಹೇಳಿದ್ರು. ನಮ್ಮ ಪಾರ್ಟಿ ಅದನ್ರಿ. ರೇವಣಸಿದ್ದ ಮಹಾರಾಜರು ಏನ್ ಹೇಳಿದ್ರು ಹೇಳಿರಿಪ್ಪ, ನಮ್ಮ ಆಚೆ ಕಡೆ ಪಾರ್ಟಿ ಅದ. ಆಚೆ ಕಡೆ ಪಾರ್ಟಿ ನಿನಗ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಶಕ್ತಿ ಇಲ್ರಿಪ್ಪ. ಅವ್ರು ಕರೆಕ್ಟ್ ಮಾಡ್ಯಾರ. ಹೌದಾ ಹೌದಿಲ್ಲ? ಹೌದು. ಅವರು ಜ್ಞಾನವಂತರು. ಹೌದು. ಜಗದ್ಗುರು ರೇವಣಸಿದ್ದನ ಆಶೀರ್ವಾದ ಬೀರ್ಲಿಂಗಾಗ್ಯದ ಇಲ್ಲ ಅನ್ಲಾಕತ್ತಿಲ್ಲ. ಆಯರ ಸ್ವೀಕಾರ ಮಾಡುತ್ತ ಮುಂದೆ ಒಂದು ಮಾತು ಹೇಳಿದ್ ನನಗೆ ನೆನಪಿಗೆ ಬೈತಲು ಗೊತ್ತಿಲ್ಲ. ಹೌದು. ಹೊಟ್ಟಿಲೆ ಹುಟ್ಟಿದ ಬಿಟ್ಟು ಕೊಟ್ಟಾರ ಕರೆ ಬೆನ್ನೆಲೆ ಬಿದ್ದಿದ ಸದಾ ಹಂಗ ರೇವಣಸಿದ್ದ ಅಪ್ಪಾಜಿಗಳ ಗುರು ಬೀರಪ್ಪನ ಗುರು ಇರ್ಬೋದು ಕರೆ ಹೊಟ್ಟಿಲೆ ಹುಟ್ಟಿದ ಬಿಟ್ಟು ಕೊಟ್ಟಾರ. ಮಗಳ ಬಿಟ್ಟು ಕೊಟ್ಟು ಆಚೆ ಕಡೆ ಪಾರ್ಟಿ ಅಂದ್ರ ಅರು ಹಿಡಿ ಮಾರಾಯಣಿ 16 ಅರು ಹಿಡಿ. ಹೌದಾ ಹೌದಿಲ್ಲ? ಹೌದ್ರಿ. ಈ ಅಪ್ಪಾಜಿ ನನ್ನ ಮಗಳು ಬಂದ ಅಂತೇಳಿ ಎತ್ತಿಡಿದ್ರು. ಅವ್ರಿಗ ಅವ್ರ ಅಭಿಮಾನದ ಮಾತು ಹೇಳ್ತೀನಿ. ನಾ ಬೆಳೆದಿದ್ದೇನೆ, ಸತ್ಯ ಮಾತು ಹೇಳ್ತೀನಿ. ಮಗುಳ್ಯಾಳ ಸುಮಿತ್ರ ಬೆಳೆದಿದ್ದೇನೆ. ಅಮೋಘಸಿದನ ಮೊಟ್ಟ ಮೊನ್ನೆ ಅವರು ಬೆಂಬಲದಿಂದ ಬೆಳೆದನೆ. ಇದ್ರ ಮೊದಲು ತಲೆಯಾಗ ನೆನಪಿಟ್ಟುಕೊನಿ. ಹೌದ್ರಿಪ್ಪ. ರೂಪಾಯಿದಾಗ ಬರೇ 8ನೇ ಭಾಗ ಬೆಂಬಲ ಇರಬೇಕು ಅಮೋಘಸಿದ್ದನ ಮೊಟ್ಟ ಮನೆಯವರ. ಹೌದ್ರಿಪ್ಪ. ನನಗ ಮಾರಾಯಿಗಳು ಹಿಡ್ಕೊಂಡು ಸ್ವತಃ ಅಮೋಘಸಿದ್ದನ ಆಶೀರ್ವಾದದಿಂದ ಹಿಡ್ಕೊಂಡು 100ಕ್ಕೆ 100% ಅವ್ರದ್ದು ಬೆಂಬಲ ಅದ ನಂಗ. ಹೌದ್ರಿಪ್ಪ. ನೀ ಎಟ್ಟು ಹಾರ್ಯಾಡ್ರು ಕೂಡ ಅಮೋಘಸಿದ್ದ ಆಶೀರ್ವಾದ ಮಾಡ್ಯಾನ. ಎಟ್ಟು ಹಾರ್ಯಾಡ್ರು ಕೂಡ ಯಾನ್ ಮಾಡುದ ನೀ ಅಲ್ಲೇ ಮನ್ಯಾಗೆ ಅಲ್ಲೇ ಮಗನ ಅವನ ಮುಂದೆ ಹಾರ್ಯಾಡೋದು ನೀ. ಹೌದ್ರಿಪ್ಪ. ಇಲ್ಲ ಮುಂದೆ ನಡೆಯುವ ಮಾತಲ್ಲ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ಮೈಕಿಗಟ್ ನೀರು ಕುಡಿಸಿ ಮುಂದಿನ ಸಮಯನಾಗ ಏನು ಮಾತಾಡ್ತಾರ ಮಾತಾಡ್ಲಿ. ಆಧ್ಯಾತ್ಮಕದ ಚಾಲದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇಂಥವ್ ನಾ ಹೆಂಗ್ ಹಾಡ್ತಿಲ್ಲ ಹಿಂಗ ಒಂದರ ಆಧ್ಯಾತ್ಮಕದ ಚಾಲ ಹಾಡ್ರಿ. ಹೌದಾ ಗೊತ್ತಾಗ್ತದ ನನಗೆ. ಮುಂದಿನ ಸಮಯ ಏನ 7 ಕೊಲ್ಲ ಎಲ್ಲ ವಾತಿ ಹಾಡತಿದ್ ನೋಡ್ಬೇಕು ನೀವು. ಹಾಡ್ತಾನ್ರಿಪ್ಪ. 7 ಕೊಳದ ಎಲ್ಲವ ಮುಂದಿನ ಮನೆಗೆ ಹೋಗಿ ಬಾರಪ್ಪ. ಅವೆಲ್ಲ ನೀ ಯಾನ್ ಹಾಡ್ತಿಲ್ಲ. ನಮ್ಮ ಮ್ಯಾಳ್ನಾಗ ಗೀಗಿ ಪದ ಹಾಡವ್ರದಾರ, ಡಪ್ಪಿನ ಪದ ಹಾಡವ್ರದಾರ, ಡೊಳ್ಳಿನ ಪದ ಹಾಡವ್ರದೀವಿ. ಹೌದು. ಹೆಣ್ಣ ಗಂಡ ಹಾಡವ್ರದೀವಿ. ಹೌದಾ. ಮತ್ತ ಭಜನ ಹಾಡವ್ರದೀವಿ. ಹೌದ್ರಿಪ್ಪ. ಮತ್ತ ಜಾನಪದ ಹಾಡವ್ ನಾ ಅದೇನ. ಜಾನಪದ ನೀ ಎದಕ್ಕೆ ಬರ್ತಿಲ್ಲ ಎಲ್ಲದಕ್ಕೂ ರೆಡಿದೀವಿ. ಸುಮ್ಮ ಯಾನ್ ಬರ್ತದಲ್ಲ ಅದನ್ನಟ್ಟೆ ತೋರ್ಕೋಬೇಕಾಗ್ಯದ ಅನ್ನುವಂತ ಮಾತನ್ನ ಹೇಳಿ ಮಾತು ಹೇಳಿದ. ನೀ ನನ್ನ ಪಾತ್ರಿಗಿತ್ತಿ ಎಲ್ಲ ನಾವು ಬಿಟ್ಟು ಪಾತ್ರಿಗಿತ್ತಿಗಳನ್ನ. ಹೌದು. ಮಗನ ಬಿಟ್ಟು ಕರೆ ಹುಟ್ಟಿದ ಊರಿಗೆ ಹೋದ್ರ ಕಟ್ಟಿ ಬಿಡಿತಾರತ್ತಿ ಮಗನ ಕಟ್ಟಿ. ಹೌದು. ಮಗನ ನಿನ್ನ ಹುಟ್ಟಿದ ಊರಿಗೆ ಕಟ್ಟಿ ಬಿಡಿಬೇಕಾರ ಅಂತ ತಪ್ಪು ಕಿತಿಬಿ ಏನು ಮಾಡಿದಿ? ಹೌದು ಮಾಡನಲ್ರಿ. 2 ಕಿತಿಬಿ ಈಚೆಗಡೆ ಒಂದಿಟ್ಟನ ಆಚೆಗಡೆ ಒಂದಿಟ್ಟನ. ಅವ್ರಿಬ್ರು ಲಗ್ನಗೆ ನಾವು ಮತ್ತೆ ಯಾಕೆ ಮತ್ತೆ ತಾನೇ ಹೇಳ್ತಿದ್ದ ಹುಟ್ಟಿದ ಊರಿಗೆ ಹೋದ್ರ ನನ್ನ ಕಟ್ಟಿ ಬಿಡಿತಾರತ್ತ. ಹೌದು. ನನ್ನ ಕಟ್ಟಿ ಬದಿಕಾಗ ಯಾನ್ ಆಡ್ತಿ ಮಾರಾಯಾಗಿ. ಹೌದು. ಯಾಕಪ್ಪ ಅಂದ್ರೆ ಎಷ್ಟೋ ಮಾಡ್ರು ದೊಡ್ಡ ಮದಿ ಅಪ್ಪದಾನ ಯಾನು ಮಾತಾಡ್ರ ಅವಾಗ ದಗ್ತದ ಅನ್ನುವಂತ ಮಾತನ್ನ ಹೇಳಿ ಆ ಆಧ್ಯಾತ್ಮಕದ ಚಾಲ್ ನಾ ಹೆಂಗ್ ಹಾಡ್ತಿಲ್ಲ. ಮದಗೊಂಡ ಮಹಾರಾಜರ ಆಧ್ಯಾತ್ಮಕದ ಚಾಲ ಬರ್ತಾರ. ಅವ್ರನ್ನ ಮೆರೆಸು ಗಡಿ ಇನ್ನುವರೆಗೂ ಯಾರು ಹುಟ್ಟಿಲ್ಲ ಮಟ್ಟ ಮನೆಯೊಳಗ. ಮುಂದೆ ಹುಟ್ಟುದು ಇಲ್ರಿಪ್ಪ. ಮುಂದೆ ಹುಟ್ಟುವುದು ಇಲ್ಲ. ಹೌದು. ಇದು ಮೊದಲು ತಲೆಯಾಗ ನೆನಪಿಡ್ರಿ. ಅದಕ್ಕಾಗಿ ಅವ್ರ ಆಶೀರ್ವಾದದಿಂದ ಒಂದು ಪದ್ಯವನ್ನ ಹೆಂಗ
ಹೆಂಗ್ರಿಪ್ಪ ಶರೀರ ಅನ್ನೋದು ನಾಶ ಆಗಿ ಆತ್ಮ ಅನ್ನೋದು ಹೆಂಗ ಅಮರ ಐತಿ ಅನ್ನುವಂತದ ಆಧ್ಯಾತ್ಮಕದ ಚಾಲ ನಾಕೇ ನುಡಿ ಚಾಲ ಹಾಡಿ ಹಾಡಿ ಸರಜೋಡಿ ಕಲಾವಿದರಿಗೆ ಕೊಟ್ಟು ಬಿಡೋಣ್ರಿಪ್ಪ.